ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ಇವತ್ತಿನ ಟಾಪಿಕ್ ಬಂದು ಹುಣಸೆ ಹಣ್ಣ 1-2 ವರ್ಷಗಳ ಕಾಲ ಕೆಡದಂತೆ ಹೇಗೆ ಫ್ರೆಶ್ ಆಗಿಡೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ, ಅದಕ್ಕೆ ಬೇಕಾಗಿರೋದು ಒಂದು ಮಡಕೆ, ಕಲ್ಲುಪ್ಪು. ಮಡಕೆ ಯಾಕೆ ಅಂದರೆ ಪ್ಲಾಸ್ಟಿಕ್ಕಲ್ಲಿ ಇಡೋದ್ರಿಂದ ಹುಣಸೆ ಹಣ್ಣು ಕಪ್ಪಾಗಿಬಿಡತ್ತೆ. ನೋಡಿ, ಅದು ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಕಪ್ಪಾಗಿಬಿಡತ್ತೆ ಪ್ಲಾಸ್ಟಿಕ್ಕಲ್ಲಿ ಇಡೋದ್ರಿಂದ. ಸೊ ಅದಕ್ಕೆ ನಾನು ಮಡಕೆ ಯೂಸ್ ಮಾಡ್ತಾಯಿದ್ದೀನಿ. ಮಡಕೆಲಿ ಇಡೋದ್ರಿಂದ 1-2 ವರ್ಷ ಆದರೂ ಬಣ್ಣ ಹಾಗೇ ಇರುತ್ತೆ, ಕಪ್ಪಾಗಲ್ಲ, ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು. ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಸ್ಟೋರ್ ಮಾಡೋದು ಅಂತ. ನೋಡಿ, ಮೊದಲಿಗೆ ಉಪ್ಪನ್ನ ಮಡಕೆ ಒಳಗಡೆ ಈ ರೀತಿ ಲೇಯರಾಗಿ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಸ್ಪ್ರೆಡ್ ಮಾಡಿ ಫುಲ್ಲು. ನಂತರ ಹುಣಸೆ ಹಣ್ಣೆಲ್ಲ ಮೊದಲೇ ಕ್ಲೀನ್ ಮಾಡಿ ಇಟ್ಟಿರೋದು. ನೋಡಿ, ನಾರೆಲ್ಲ ತೆಗೆದು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿರೋದು. ಇದನ್ನು ಲೇಯರಾಗಿ ಹಾಕ್ತಾ ಬರೋಣ. ಇಷ್ಟು ಹಾಕಿದ್ಮೇಲೆ ಮತ್ತೆ ಉಪ್ಪು ಹಾಕೋಣ. ಮತ್ತು ಅದ್ರ ಮೇಲೆ ಹುಣಸೆ ಹಣ್ಣು. ಪ್ರೆಸ್ ಮಾಡ್ತಾ ಬನ್ನಿ. ನೋಡಿ ವೀಕ್ಷಕರೇ, ಆಗಿದೆ. ಹೀಗೆ ಮಡಕೆಯಲ್ಲಿ ಇಡೋದ್ರಿಂದ 1-2 ವರ್ಷಗಳ ಕಾಲ ಹುಳ ಬೀಳಲ್ಲ, ಕಪ್ಪಾಗಲ್ಲ ಹುಣಸೆ ಹಣ್ಣು. ನೀವಿದು ಮತ್ತೆ ಇದೆಲ್ಲ ಆದಮೇಲೆ ನೋಡಿ, ಈ ಥರ ಒಂದು ಬಿಳಿ ಬಟ್ಟೆನಲ್ಲಿ ಹೀಗೆ ಮುಚ್ಚಿ
ಹೀಗಿಟ್ಬಿಡಿ, ಗಾಳಿ ಹೋಗಬಾರ್ದು. ಸೊ ಹೀಗೆ ಮಾಡೋದ್ರಿಂದ 1-2 ವರ್ಷಗಳ ಕಾಲ ಹುಣಸೆಹಣ್ಣು ಕೆಡದೆ ಹಾಗೇ ಇರುತ್ತೆ. ನೀವು ಮತ್ತೆ ತೊಗೋಬೇಕಾದ್ರೆ ಕೈ ಬೆಟ್ಟಿರಬಾರ್ದು, ತೊಗೊಂಡು ಮತ್ತೆ ಮುಚ್ಚಿ ಹಾಗೆ ಇಟ್ಬಿಡಿ. ನನ್ನ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸಲ್ಲಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ಸ್ ವೀಕ್ಷಕರೇ.